ಭರವಸೆಯ ಬದುಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಬ್ಬ ಶಿಲ್ಪಿ ಇಲ್ಲಿ ಏನು ಹೇಳ್ತಾನೆ ಅನ್ನೋದನ್ನು ಕೇಳೋಣ. I asked an artist, how do you make such beautiful things from stone? He replied, beauty is already hidden there. I just remove the extra stone. Your happiness is hidden within you. Just remove your worries. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಒಂದು ಮೆಸೇಜ್. ಕಲ್ಲಿನಲ್ಲಿ ಸುಂದರವಾದ ಮೂರ್ತಿಯನ್ನು ಕೆತ್ತಿದಾಗ ಅದರಲ್ಲಿರುವ ಎಕ್ಸ್ಟ್ರಾ ಕಲ್ಲುಗಳನ್ನು ತೆಗೆದಾಗ ಅದು ಸುಂದರವಾದ ಮೂರ್ತಿಯಾಗಿ ರಚನೆ ಆಗುತ್ತೆ. ಅದನ್ನೇ ಒಬ್ಬ ಶಿಲ್ಪಿ ಕೇಳಿದರೆ ನಾನೇನೂ ಮಾಡಿಲ್ಲ, ಆ ಸೌಂದರ್ಯ ಅನ್ನೋದು ಆಲ್ರೆಡಿ ಅದರಲ್ಲಿ ಇತ್ತು, ನಾನು ಅದರಲ್ಲಿ ಎಕ್ಸ್ಟ್ರಾ ಕಲ್ಲುಗಳನ್ನು ಮಾತ್ರ ತೆಗೆದಿದ್ದೇನೆ ಅಂತ ಹೇಳ್ತಾನೆ ಒಬ್ಬ ಶಿಲ್ಪಿ. ಹಾಗೆ ಸಂತೋಷ ಅನ್ನೋದು ನಮ್ಮ ಒಳಗಡೆನೇ ಇದೆ. ಸ್ವಲ್ಪ ದುಃಖಗಳನ್ನು ನಾವು ನಮ್ಮಲ್ಲಿರುವ ಸ್ವಲ್ಪ ದುಃಖನ ಸರಿಸಬೇಕಷ್ಟೇ, ಆಗ ಸಂತೋಷ ಅನ್ನೋದು ನಮ್ಮಲ್ಲಿ ಹೊರಬರುತ್ತೆ. ಬರೀ ದುಃಖನೇ ಯೋಚನೆ ಮಾಡ್ತಾ ಕೂತ್ರೆ ಸಂತೋಷ ನಮಗೆ ಸಿಗೋದಿಲ್ಲ. ನಾವು ಜೀವನದಲ್ಲಿ ಆಶಾವಾದಿಯಾಗಿರಬೇಕು, ಸಕಾರಾತ್ಮಕವಾದ ಆಲೋಚನೆಗಳನ್ನೇ ಮಾಡಬೇಕು. ನಮ್ಮ ಗಮನ ಯಾವಾಗಲೂ ಸಕಾರಾತ್ಮಕ ಚಿಂತನೆಯ ಕಡೆಗೆ ಇರಬೇಕು. ಕೆಲವು ಜನ ನಿರಾಶಾವಾದಿಗಳು ಯಾವ ಥರ ಯೋಚನೆ ಮಾಡ್ತಾರಂದರೆ, ನಾಳೆ ಇನ್ನೇನೋ ಆಗಿಬಿಡುತ್ತೆ ಅಂತ ಇವತ್ತಿನ ಸಂತೋಷವನ್ನು ಹಾಳು ಮಾಡಿಕೊಳ್ತಾರೆ. ಅವರು ಬೆಳಕಿನಲ್ಲಿ ಇದ್ದರೂ ಕೂಡ ಹಿಂದಿರುಗಿ ಕತ್ತಲೆಯನ್ನೇ ನೋಡ್ತಾರೆ. ಒಳಗಿನ ಬದಲಾಗಿ ಸಮಸ್ಯೆಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ನಾವು ಸ್ಟ್ರಾಂಗ್ ಆಗಿದ್ದಾಗ ನಮ್ಮ ಮನಸ್ಸನ್ನು ಕದಡೋದಕ್ಕೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ. ನಾವು ಯಾರನ್ನಾದರೂ ಭೇಟಿಯಾದಾಗ ಅವರನ್ನು ನಗನಗುತ್ತಾ ಮಾತಾಡಿಸ್ಬೇಕು, ಅವರ ಆರೋಗ್ಯದ ಬಗ್ಗೆ ವಿಚಾರಿಸಬೇಕು, ಅವರಲ್ಲಿರುವ ಒಳ್ಳೆಯ ಗುಣಗಳನ್ನು ನಾವು ಕೊಂಡಾಡಬೇಕು. ಇಂತಹ ಸಕಾರಾತ್ಮಕ ಗುಣಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಹಿಂದೆ ಆಗಿರುವ ತಪ್ಪುಗಳ ಬಗ್ಗೆ ಮರೆತು ಬಿಡಬೇಕು, ಮುಂದೆ ಆಗುವ ಸಾಧನೆಗಳ ಬಗ್ಗೆ ಯೋಚನೆ ಮಾಡ್ತಾ ಹೋಗಬೇಕು. ಸುಖ ಇದ್ದಾಗ ಹಿಗ್ಗುವುದಾಗಲಿ, ದುಃಖವಿದ್ದಾಗ ಕುಗ್ಗುವುದಾಗಲಿ ಮಾಡಬಾರ್ದು. ನಾವು ಈಜನ್ನು ಕಲಿಯಬೇಕಾದ್ರೆ ನೀರಿಗೆ ಇಳಿಯಲೇಬೇಕು ಅಲ್ವಾ. ಈಜೋದನ್ನು ಪುಸ್ತಕ ಓದಿ ಕಲಿಯೋದಕ್ಕಂತೂ ಆಗೋದಿಲ್ಲ ಅಲ್ವೇ. ಭರವಸೆಯ ಬದುಕು ನಿಮ್ಮದಾಗಲಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.